ಅಂದಿನ ಗುರುವಿನ ಅನುರಾಗ ಭಕ್ತಿಯಲಿ ಅಂದಿನ ಗುರುವಿನ ಅನುರಾಗ ಭಕ್ತಿಯಲಿ ಜನನ ಮರಣರಹಿತ ಜಂಗಮಗೆ ಬೆಳಗಿರಿ ಪೂರ್ಣಂ ಜಾಗಂ ಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರತಿ ಜ್ಞಾನಿ ಗುರು ಬೇರಿರೋ ನರಕವೇ ಪ್ರಾಪ್ತಿ ಜ್ಞಾನಿಗ ಒಡಲಾಡಿರೋ ಹೀನ ವಿಷಯದ ಜನ್ಮ ಹಿಂದುಳಿಸಿ ಲಿಂಗಕ್ಕೆ ಹೀನ ವಿಷಯದ ಜನ್ಮ ಹಿಂದುಳಿಸಿ ಲಿಂಗಕ್ಕೆ ದೇವನೇ ಗತಿಯನ್ನು ಮನವಿಟ್ಟು ಬೆಳಗಿರಿ ಪೂರ್ಣಂ ಜಾಗಂ ಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರತಿ ಅಷ್ಟವರ್ಣದ ಸ್ಥೂಲವು ಮಾನವ ಜನ್ಮ ಹುಟ್ಟಿ ಬರುವುದು ದುರ್ಲಭವು ಕೊಟ್ಟಾಲೋ ಶಿವ ಯಮಗೆ ಮಾಡಿದ ಫಲದಿಂದ ಕೊಟ್ಟಾಲೋ ಗುರು ಯಮಗೆ ಮಾಡಿದ ಫಲದಿಂದ ಹುಟ್ಟಿದ ಮಗನೆಸರು ಶಿವನೆಂದು ಕರೆಯಿರಿ ಜ್ಞಾನಪೂರ್ಣಂ ಜಾಗಂ ಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರತಿ ಚೈತನ್ಯಂ ಶಾಶ್ವತಂ ನಾದಬಿಂದು ಕಲಾತೀತಂ ಜಯಮಂಗಲಂ ಜಯ ನಮಃ ಪಾರ್ವತಿ ಹರ ಹರ ಮಹಾದೇವ್. ಶ್ರೀಮತಿ ಮಲ್ಲಮ್ಮ ಮಾತಕ್ಕೆ ಜೈ. ಶ್ರೀಮತಿ ಮಲ್ಲಮ್ಮ ಮಾತಕ್ಕೆ ಜೈ. ಅವರಿಗೆ ಮೊದಲು ನಮಸ್ಕಾರ ತಿಳಿಸುತ್ತಾ ಸಮಾಜದ ರೆಡ್ಡಿ ಬಾಂಧವರೇ ತಾಲೂಕಾ ರೆಡ್ಡಿ ಬಾಂಧವರಿಗೆ ನಮಸ್ಕರಿಸುತ್ತಾ ಈ ದಿನ ಹೇಮರೆಡ್ಡಿ ಮಲ್ಲಮ್ಮನವರ 604ನೇ ಜಯಂತಿ ಅಂಗವಾಗಿ ಪುರಸಭೆಯವರು ರೆಡ್ಡಿ ಮಲ್ಲಮ್ಮನ ಜಯಂತಿ ಆಚರಿಸಿದ್ದಕ್ಕೆ ಹೃತ್ಪೂರ್ವಕ ಧನ್ಯವಾದಗಳು ಸಮಾಜದ ವತಿಯಿಂದ. ಈ ದಿನ ನಮಗೆ ಸುದಿನ ಏನೆಂದರೆ ಮಲ್ಲಮ್ಮನ ಸಮಾಜದಲ್ಲಿ ನಾವು ಹುಟ್ಟಿದ್ದೇ ನಮ್ಮ ಪುಣ್ಯ ದಿನ. ಹಾಗಾಗಿ ಅವರ ಜಯಂತಿಯನ್ನು ಆಚರಿಸಿದ್ದಕ್ಕಾಗಿ ಪುರಸಭೆಗೆ ನಮ್ಮ ಧನ್ಯವಾದಗಳು ಅರ್ಪಿಸುತ್ತಾ ನಮ್ಮ ಎರಡು ಮಾತು. ಮಹಾಸಾಧ್ವಿ ಹೇಮರೆಡ್ಡಿ ಮಲ್ಲಮ್ಮನವರ 604ನೇ ಜಯಂತಿ ಅಂಗವಾಗಿ ಪುರಸಭೆ ಗಜೇಂದ್ರಗಡ ಇಲ್ಲಿ ಎಲ್ಲ ಸಿಬ್ಬಂದಿಯವರು ಹಾಗೂ ನಮ್ಮ ರೆಡ್ಡಿ ಸಮಾಜ ಬಾಂಧವರು ಎಲ್ಲರೂ ಸೇರಿ ಇಂದು ಮಹಾಸಾಧ್ವಿ ಹೇಮರೆಡ್ಡಿ ಮಲ್ಲಮ್ಮನವರ ಜಯಂತಿಯನ್ನು ಆಚರಣೆ ಮಾಡಿದ್ದೇವೆ. ಈ ಸಂದರ್ಭದಲ್ಲಿ ಒಂದು ವಿಶೇಷ ಏನು ಹೇಳ್ಬೇಕಪ್ಪ ಅಂತಂದ್ರೆ, ಆ ಮಹಾಸಾಧ್ವಿ ಆದಂಥ ಹೇಮರೆಡ್ಡಿ ಮಲ್ಲಮ್ಮನವರಿಗೆ ಅವರಿಗೆ ಅತ್ತೆ ಮಾವ ಎಲ್ಲರೂ ಎಷ್ಟೇ ಕಾಟ ಕೊಟ್ಟರು ಸಹಿತ ತನ್ನ ಕಾಯಕ ತತ್ವವನ್ನು ಬಿಡಲಿಲ್ಲ. ಕಾಯಕವೇ ಅತ್ಯಂತ ಶ್ರೇಷ್ಠವಾದದ್ದು. ಶಿವನ ಆರಾಧನೆಯೇ ಅತ್ಯಂತ ಶ್ರೇಷ್ಠವಾದದ್ದು. ಶಿವನನ್ನು ತನ್ನ ಭಕ್ತಿಯಿಂದ ಅತ್ಯಂತ ಒಲಿಸ್ಕೊಂಡಿದ್ದು. ಶಿವ ಒಂದು ಸಂದರ್ಭದಾಗ ಶಿವ ಬಂದು ಆ ಗುಡಿಸಲದೊಳಗೆ ಇದ್ದಾಗ ಆ ಗುಡಿಸಲದೊಳಗೆ ಹಳಸಿದ ಅಂಬಲಿಯನ್ನು ಕೊಟ್ಟರು ಸಹಿತ ಶಿವ ಸ್ವೀಕಾರ ಮಾಡಿದ. ಅದಕ್ಕೆ ಆ ಶಿವ ನಿನಗೆ ಏನು ಬೇಕು ಅಂತ ಹೇಮರೆಡ್ಡಿ ಮಲ್ಲಮ್ಮನ ಕೇಳಿದಾಗ ನಮ್ಮ ರೆಡ್ಡಿ ಬಾಂಧವರಿಗೆ ಯಾವ್ಯಾವ ಕಾಲಕ್ಕೂ ಏನು ಬಡತನ ಅನ್ನೋದು ಬರಬಾರ್ದು ಅಂತಕ್ಕಂಥ ಮಾತನ್ನ ಆಕಿ ಒಲಿಸುವ ಏನು ಕೇಳಿದಾಗ ಯಾಕೆ ಹೊಲ್ದಕ್ಕಂತೇಳಿ ತಥಾಸ್ತು ಅಂತೇಳಿ ಅವರು ಶಿವ ಅವರಿಗೆ ಆಶೀರ್ವಾದ ಮಾಡಿದ. ಈ ರೀತಿಯಾಗಿ ನಮ್ಮ ಇಡೀ ಕುಲದ ಏಳಿಗೆಗಾಗಿ ಶ್ರಮಿಸಿದಂಥ ನಮ್ಮ ಹೇಮರೆಡ್ಡಿ ಮಲ್ಲಮ್ಮ ಮಾತೆಯು ಜನ್ಮದಿನಾಚರಣೆಯನ್ನು ಆಚರಣೆ ಮಾಡಿದ್ದು ನಮ್ಮ ಪುರಸಭೆಯವರು ಮತ್ತು ಹಾಗೂ ನಮ್ಮ ಸಮಾಜ ಬಾಂಧವರಿಗೆ ಎಲ್ಲರಿಗೂ ಈ ಧನ್ಯವಾದಗಳನ್ನು ಅರ್ಪಿಸಿ ನಾನು ಎರಡು ಮಾತನ್ನು. ಇಂದು ಗಜೇಂದ್ರಗಡ ಪುರಸಭೆ ಸಭಾಭವನದಲ್ಲಿ ಹೇಮರೆಡ್ಡಿ ಮಲ್ಲಮ್ಮರ ಜಯಂತಿ ಪೂಜಾ ಕಾರ್ಯಕ್ರಮಕ್ಕೆ ಆಗಮಿಸಿದಂತ ಹಾಗೂ ಪೂಜೆ ನೆರವೇರಿಸಿಕೊಟ್ಟಂತ ರೆಡ್ಡಿ ಸಮಾಜದ ಎಲ್ಲ ಗುರು ಹಿರಿಯರಿಗೂ ಹಾಗೂ ಪತ್ರಿಕೋದ್ಯಮಿಗೂ ಹಾಗೂ ಆಫೀಸ್ ಸಿಬ್ಬಂದಿಗಳಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರಿ ಪೂಜೆ ನಡೆಸಿಕೊಟ್ಟಂತ ಎಲ್ಲ ಗುರು ಹಿರಿಯರಿಗೂ ವಂದಾರ್ಪಣೆ ಇರುತ್ತಾ. ಹೇಮರೆಡ್ಡಿ ಮಲ್ಲಮ್ಮ ಅವರು ನಾವು ಬಹಳ ಅತಿ ಶಿವಶರಣ ಪೂಜೆಗೆ ವಂದನೆ ಮಾಡ್ತಾ, ಹೇಮರೆಡ್ಡಿ ಮಲ್ಲಮ್ಮರು ಸುಮಾರು 14ನೇ ಶತಮಾನದಲ್ಲಿ ಜನಿಸಿದರು. ಇವರು ಇನ್ನೊಂದು ಪ್ರತೀತಿ ಏನಂತ ಶ್ರೀಶೈಲ ಮಲ್ಲಿಕಾರ್ಜುನ ಜ್ಯೋತಿರ್ಲಿಂಗಲ್ಲಿ ಒಬ್ಬರು ಸ್ವರೂಪ ಅಂತೇಳಿ ಈಗೂ ಪ್ರಖ್ಯಾತಿದೆ ಇದೆ. ಇವರು ಕುಟುಂಬದಲ್ಲಿ ಅವರ ಅತ್ತಿಗೆಯವರ ಕಿರುಕುಳೆಯಿಂದ ಮನೆ ಬಿಟ್ಟು ಕಾಡಿನಲ್ಲಿ ಸೇರಿ ಆ ಭಗವಂತನನ್ನು ಪೂಜೆ ಮಾಡಿ ಬಸವಣ್ಣವರ ವಚನವನ್ನು ಪಾಲಿಸುತ್ತಾ ಬಂಧನ ಮಾಡಿದಾಗ ಶಿವಶರಣ ಅವರ ಪೂಜೆಯನ್ನು ಶಿವನ ಮೆಚ್ಚಿ ಇದು ಕೊಟ್ಟಾಗ ದರ್ಶನ ಕೊಟ್ಟಾಗ ಹೇಳಿದಂತ ಆ ಸಮಾಜಕ್ಕೆ ತೊಂದರೆ ಕೊಟ್ಟಂದು ಆಗಿದ್ದು ಆದ್ರೂ ತಿಳಿದ್ದೇನೋ
ನನ್ನ ಕುಟುಂಬಕ್ಕೆ ನನ್ನ ಸಮಾಜಕ್ಕೆ ಯಾವುದೇ ಬಡತನ ಬರಬಾರ್ದು, ಹಾಗೂ ನಮ್ಮ ದಾನ ಧರ್ಮ ಮಾಡುವಾಗ ಯಾವುದೇ ಕೊರತೆ ಆಗಬಾರ್ದು, ಹಾಗೂ ಯಾವುದೇ ಅಹಂಕಾರ ಇರಬಾರ್ದು ನಮ್ಮ ಕುಟುಂಬಕ್ಕೆ ಅಂತೇಳಿ ಹೊರಗೆ ಬಡ್ದು ಇವತ್ತಿಗೆ ಆ ವರವನ್ನು ಆ ಸಮಾಜಕ್ಕೆ ಕೊಡೆಯಾಗಿ ಈಗೂ ನಡೀತೈತೆ ನಾನು ನಂಬ್ಕೊಂಡು ಈ ಕಾರ್ಯಕ್ರಮಕ್ಕೆ ಒಂದಾಗ್ಬಿಡಿ.